ಶೇಕ್ಸ್ಪಿಯರ್ ನ ಒಂದು ಫೇಮಸ್ ಕೊಟೇಶನ್ ಇದೆ, ವಾಟ್ಸ್ ಇನ್ ಅ ನೇಮ್ ಅಂದ್ರೆ ಹೆಸರಲ್ಲಿ ಏನಿದೆ ಅಂತ. ಹೆಸರಲ್ಲಿ ತುಂಬಾ ಇದೆ. ಅಂಡ್ ಇದ್ರ ಬಗ್ಗೆ ಹಲವಾರು ಜನ ನನ್ನ ಕ್ವೆರಿ ಕೇಳ್ತಾರೆ ದಟ್ ಹೇಗೆ ನಮ್ಮ ಹೆಸರನ್ನ ಬದಲಾಯಿಸಬಹುದು ಅಂತ. ಹಳೆ ಹೆಸರು ಇಷ್ಟ ಇರಲಿಲ್ಲ, ಸೊ ಹಾಗಾಗಿ ನನಗೆ ಇಷ್ಟ ಇದ್ದಂತ ಹೆಸರನ್ನ ಇಟ್ಕೊಂಡಿದೀನಿ. ಅಥವಾ ಮೋಸ್ಟ್ಲಿ ಹೆಣ್ಣು ಮಕ್ಕಳು ಮದುವೆ ಆದ ನಂತರ ಅವರ ಗಂಡನ ಹೆಸರನ್ನ ಸೇರಿಸ್ಕೊಳ್ಬೇಕು ಅನ್ಕೊಳ್ತಾರೆ. ಇಲ್ಲ ನಾರ್ಮಲ್ ಆಗಿನೂ ನ್ಯೂಮರಾಲಜಿ ಪ್ರಕಾರನೂ ಹೆಸರನ್ನ ಬದಲಾಯಿಸ್ಕೊಳ್ಬಹುದು. ಸೊ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಮಾಡುವಂತ ಯಾವುದೇ ರೀತಿ ಬದಲಾವಣೆ ನಿಮ್ಮ ದಾಖಲೆಗಳಲ್ಲೂ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲೂ ಶೋ ಆಗ್ಬೇಕಾಗತ್ತೆ. ಅಂಡ್ ಈ ಹೆಸರನ್ನ ನೀವೊಂದು ಲೀಗಲ್ ಪ್ರೊಸೀಜರ್ ಮುಖಾಂತರ ಮಾಡಿದ್ರೆ ಮಾತ್ರನೇ ಅದು ಅಧಿಕೃತ ಅನ್ಸ್ಕೊಳ್ಳುತ್ತೆ. ಸೊ ಅದಕ್ಕೆ ನೀವು ಮಾಡ್ಬೇಕಾದಂತ ಒಂದು ಸಿಂಪಲ್ ಆಗಿರುವಂತ ಪ್ರೊಸೀಜರ್, 20 ರೂಪಾಯಿನ ಸ್ಟಾಂಪ್ ಪೇಪರ್ ತಗೊಂಡು ಅದರಲ್ಲಿ ಅಫಿಡವಿಟ್ ಟೈಪ್ ಮಾಡಿಸಿ, ನಾನು ನನ್ನ ಹೆಸರನ್ನ ಬದಲಾಯಿಸಬೇಕು ಅನ್ಕೊಂಡಿದೀನಿ, ಸೊ ಈಗ ಇನ್ ಮುಂದೆ ನನ್ನ ಹೆಸರು ಇದಾಗಿರುತ್ತೆ. ನಿಮ್ಮ ಈ ಬದಲಾದಂತ ಹೆಸರಿಗೆ ತಕ್ಕ ಹಾಗೆ ನೀವು ಬೇಕಿದ್ರೆ ಸಿಗ್ನೇಚರ್ ಅನ್ನು ಸಹ ಚೇಂಜ್ ಮಾಡಬಹುದು. ಸೊ ಆ ಚೇಂಜ್ ಆದಂತ ಸಿಗ್ನೇಚರ್ ಅನ್ನು ಸಹ ನೀವು ಅಲ್ಲಿ ಶೋ ಮಾಡ್ಬೇಕಾಗತ್ತೆ. ಮುಂಚೆ ಇದಾಗಿತ್ತು, ಇನ್ ಮುಂದೆ ಈ ಸಿಗ್ನೇಚರ್ ಆಗಿರುತ್ತೆ. ಇದಿಷ್ಟು ಮಾಡಿಸಿ ನೀವೊಬ್ಬ ಸ್ಟೇಟ್ ಗವರ್ಮೆಂಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ, ಅಥವಾ ನಿಮ್ಮ ಹೆಸರನ್ನ ಪಾಸ್ಪೋರ್ಟ್ ಅಲ್ಲಿ ಬದಲಾಯಿಸಬೇಕು ಅಂತ ಅನ್ಕೊಂಡಿದ್ರೆ, ಇದನ್ನ ನಿಮ್ಮ ಸ್ಟೇಟ್ ನ ಅಫಿಷಿಯಲ್ ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡಿಸಬೇಕಾಗುತ್ತೆ. ಅದೇ ನೀವು ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಅಲ್ಲ ಅಂತಂದಾಗ ನೀವು ಇದನ್ನ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿಸಬೇಕಾಗುತ್ತೆ. ಯಾವುದೇ ಒಂದು ಕನ್ನಡ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿಸಿ ಆ ಒಂದು ಡಾಕ್ಯುಮೆಂಟ್ ನ ನಿಮ್ ಹತ್ರ ಇಟ್ಕೊಳ್ಬೇಕಾಗತ್ತೆ ಫಾರ್ ಆಲ್ ದ ಫ್ಯೂಚರ್ ರೆಫರೆನ್ಸಸ್. ನಿಮ್ಮ ಹೆಸರು ಬದಲಾದ ನಂತರ ನಿಮ್ಮ ಹೊಸ ಹೆಸರಲ್ಲೇ ನೀವು ಪರಿಚಯ ಮಾಡಿಸ್ಕೊಳ್ಬೇಕಾಗತ್ತೆ. ಅಂಡ್ ಎಲ್ಲಾ ಕಡೆನೂ ನಿಮ್ಮ ಹೊಸ ಸಿಗ್ನೇಚರ್ ಅನ್ನೇ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಹಳೆ ಹೆಸರಾಗ್ಲಿ ಹಳೆ ಸಿಗ್ನೇಚರ್ ಆಗ್ಲಿ ಮಾಡೋದ್ರಿಂದ ನಿಮಗೆ ತೊಂದರೆ ಆಗಬಹುದು.